ನಮಸ್ತೆ ಎಲ್ರಿಗೂ. ನಾನಿವತ್ತು ಮೂಗುತಿ ಕ್ರೋಶ ಡಿಸೈನ್ಸ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಸಿಲ್ಕ್ ಥ್ರೆಡ್ ಬೇಕು. ಆಮೇಲೆ 10 ನಂಬರ್ದು ಕ್ರೋಶ ತಗೊಂಡಿದ್ದೀನಿ. 10 ಅಥವಾ 11 ಯಾವುದಾದ್ರೂ ಪರವಾಗಿಲ್ಲ. ಆಮೇಲೆ ಬೀಡ್ ಬೇಕು. ರೌಂಡ್ ಬೀಡ್ ತಗೊಂಡಿದ್ದೀನಿ, ದಪ್ಪದು. ಮತ್ತು ಸಣ್ಣ ಬೀಡ್ಸ್ಗಳು, ರೌಂಡ್ ಬೀಡ್ಸ್ಗಳು ಬೇಕು. ಇವಾಗ 5 ಎಳೆ ಸುತ್ತಕೊಂಡಿರೋದು ಥ್ರೆಡ್ ತೊಗೊಂಡಿದ್ದೀನಿ. ಇದು ಹೇಗೆ ಸುತ್ತೋದು ಅಂತ ಗೊತ್ತಾಗಿಲ್ಲ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಈಗ ಇದನ್ನು ಗಂಟು ಹಾಕ್ಕೋಬೇಕು. ಈ ಥರ ಗಂಟು ಹಾಕ್ಕೊಬೇಕು. 2 ಗಂಟು ಹಾಕಿದ್ರೆ ಸ್ವಲ್ಪ ದಪ್ಪ ಬರುತ್ತೆ. ಈ ಥರ 2 ಗಂಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಇವಾಗ ಸೀರೆನ ನಮ್ಮ ಸೈಡು ಸೀದಾ ಇಟ್ಕೊಳ್ಳಿ. ನೀವು ಯಾವ ಸೈಡ್ ಕೂತ್ಕೊಂಡಿದ್ದೀರೋ ಆ ಸೈಡು ಸೀದಾ ಇಟ್ಕೊಳ್ಳಿ. ಆಪೋಸಿಟು ಉಲ್ಟಾ ಇರಲಿ. ಹಿಂಗೆ ಹಿಂದೆ ಆ ಗಂಟಿಟ್ಟು ಸೀರೆ ಹಿಂಭಾಗಕ್ಕೆ ಈಗ ಕ್ರೋಶದಲ್ಲಿ ಚುಚ್ಚಿ ಎಡ್ಜಿಗೆ. ಈಗ ಕ್ರೋಶ ಮೇಲೆ ಥ್ರೆಡ್ ಸುತ್ತಿ ಈಗ ಎಳ್ಕೊಳ್ಳಿ. ನೋಡಿ ಈಗ ಬಂತು. ಈಗ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡಿಕೊಂಡು ಈಗ 4 ಚೈನ್ ಹಾಕ್ಕೊಳ್ಳೋಣ. ಈ ಥರ ಚೈನ್ ಹಾಕ್ಕೊಂಡು ಈಗ ಇದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಇಲ್ಲಿಗೆ ಬರುತ್ತೆ. ಈಗ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿಗೆ ನೋಡಿ ಲಾಕ್ ಆಯಿತು. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ ಹೀಗೆ ಸುತ್ತಿ ಒಂದು ಚೈನ್ ಹಾಕ್ಕೊಳ್ಳೋಣ. ಈಗ ಬೀಡ್ಸ್ ಹಾಕಬೇಕು. ದಪ್ಪದು ರೌಂಡ್ ಬೀಡ್ಸ್ ತೋರಿಸೋದ್ನಲ್ಲ, ಈ ಬೀಡನ್ನ ಹಾಕಬೇಕು. ನೋಡಿ ಬೀಡ್ ಹಾಕೋದು ಹೇಗೆ ಅಂತ. ಹೀಗೆ ಥ್ರೆಡ್ ಒಳಗಡೆ ಹಾಕಬೇಕು. ಹಾಕಿ ಇಲ್ಲೊಂದು ಚೈನ್ ಹಾಕ್ಕೊಳ್ಳೋಣ. ಈಗ ಬೀಡನ್ನ ಲಾಕ್ ಮಾಡಬೇಕಲ್ವಾ, ಅದಕ್ಕೆ ಒಂದು ಚೈನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈಗ ಇದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ವಲ್ಪ ಲೂಸಾಗೆ ಸ್ಯಾರಿಗೆ ಲಾಕ್ ಮಾಡ್ಕೊಬೇಕು. ಇದನ್ನ ತುಂಬ ಟೈಟಾಗಿ ಎಳ್ದೆಲ್ಲ ಮಾಡ್ಕೊಬಾರ್ದು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಈಗ ಲಾಕ್ ಆಗಿದೆ. ಇದೇ ಥರ ಈಗ ಮತ್ತೆ 4 ಚೈನು ಲಾಕು. ನೋಡಿ 4 ಚೈನ್ ಆಯಿತು. ಈಗ ಇಲ್ಲಿಗೆ ಬರುತ್ತೆ ನೋಡಿ, ಲಾಕ್ ಮಾಡ್ಕೊಳ್ಳೋ. ಈಗ ಒಂದು ಚೈನ್ ಹಾಕ್ಕೊಂಡು ಬೀಡ್ ಹಾಕ್ಕೊಳ್ಳೋಣ. ಈಗ ಒಂದು ಬೀಡ್ ಹಾಕ್ಕೊಳ್ಳೋಣ. ಮತ್ತು ಬೀಡ್ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಸ್ಯಾರಿಗೆ ಲಾಕ್ ಮಾಡಬೇಕು. ಇದೇ ಥರ ಇಡೀ ಸ್ಯಾರಿನೂ ಪೂರ್ತಿಯಾಗಿ 4 ಚೈನು ಒಂದು ಬೀಡು, 4 ಚೈನು ಒಂದು ಬೀಡು ಹಾಕ್ತಾ ಹೋಗೋಣ. ನೋಡಿ ಲಾಕ್ ಮಾಡಿಕೊಂಡು ಬೀಡ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಈಗ ಲಾಕ್ ಮಾಡ್ಕೊಳ್ಳೋಣ.
ಹೀಗೆ ಈಗ ಪೂರ್ತಿ ಸೀರೆ ಮುಗಿಸ್ತೀನಿ. ಇದೇ ಥರನೇ 4 ಚೈನು, 1 ಬೀಡ್ ಹಾಕಿ ಫುಲ್ಲು ಮುಗಿಸ್ಕೊಳ್ಳೋಣ. ಮತ್ತು ಲಾಕ್ ಮಾಡೋದು ತೋರಿಸ್ಕೊಡ್ತೀನಿ ಎಂಡಿಗೆ. ನೋಡಿ, ಪೂರ್ತಿ ಸೀರೆ ಮುಗಿದಿದೆ. ಈಗ ಲಾಸ್ಟಿಗೆ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಲಾಕ್ ಮಾಡೋದು ತೋರಿಸ್ಕೊಡ್ತೀನಿ. ಈಗ ನೋಡಿ, ಇಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ಯಾರಿಗೆ ಲಾಕ್ ಮಾಡ್ತಿದ್ದೀನಿ. ಮತ್ತು ಈಗ ಒಂದು ಬೀಡ್ ಹಾಕ್ಕೊತೀನಿ. ಮತ್ತು ಇಲ್ಲಿ ಇದಾದಮೇಲೆ ನಮಗೆ 4 ಚೈನ್ ಹಾಕೋಷ್ಟು ಗ್ಯಾಪು ಉಳಿದಿಲ್ಲ. ಇಲ್ಲಿ ನೋಡಿ, 4 ಚೈನ್ ಹಾಕೋಷ್ಟು ಗ್ಯಾಪು ಉಳಿಲಿಲ್ಲ. ಈಗ ಇದಕ್ಕೆ ಎಷ್ಟು ಚೈನು ಸೂಟ್ ಆಗುತ್ತೋ ಅಷ್ಟು ಚೈನ್ ಹಾಕ್ಕೊಳ್ಳೋಣ. ಇದಕ್ಕೆ 3 ಚೈನ್ ಸಾಕು ಅನಿಸುತ್ತೆ. ನೋಡಿ, ಇಷ್ಟೇ ಸಾಕಾಗುತ್ತೆ 3 ಚೈನು. ಈ 3 ಚೈನ್ ಹಾಕಿ ಎಂಡಿಗೆ ಲಾಕ್ ಮಾಡ್ಕೊಳ್ಳೋದು. ಈ ಥರ ಸ್ಯಾರಿಗೆ ಲಾಕ್ ಮಾಡಿಕೊಂಡು ಈಗ ಇನ್ನೊಂದು ಚೈನ್ ಹಾಕ್ಕೊಳ್ಳೋಣ. ಈಗ ಹಾಕ್ಕೊಂಡು ಈಗ ಅಲ್ಲಿ ಥ್ರೆಡ್ ಕಟ್ ಮಾಡೋಣ. ಬೆರಳಿಗೆ ಸುತ್ಕೊಂಡಿದ್ದೀವಲ್ಲ, ಇಲ್ಲಿ ಕಟ್ ಮಾಡಿಕೊಂಡು ಈಗ ಕ್ರೋಶಾಯಿಂದ ಥ್ರೆಡ್ನ ತೆಗೆದು ಬಿಡೋದು. ಈಗ ತೆಗೆದ್ರೆ ಲಾಕ್ ಆಗುತ್ತೆ. ನೋಡಿ, ಲಾಕ್ ಆಯಿತು. ಈಗ ಇಲ್ಲಿ ಗಂಟು ಹಾಕ್ಕೊಳ್ಳೋದು. ಆ ಥ್ರೆಡ್ಡು ಬಿಚ್ಕೊಬಾರ್ದಲ್ವ, ಅದಕ್ಕೆ ಗಂಟು ಹಾಕ್ಕೊಳ್ಳೋದು. ಈ ಥರ ಗಂಟು ಹಾಕೋದು. ನೋಡಿ, ಪೂರ್ತಿ ಸೀರೆ ಮುಗಿದಿದೆ. ಈಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ಕೊಡ್ತೀನಿ. ನೋಡಿ, ಅದೇ ಥ್ರೆಡ್ನ ಸ್ಯಾರಿ ಹಿಂಭಾಗಕ್ಕೆ ಇಟ್ಕೊಂಡು ಈ ಥರ ಮತ್ತೆ ಸ್ಯಾರಿನ ಸೀದಾನೇ ಹಾಕ್ಕೊಬೇಕು. ಮೊದಲು ಹೆಂಗೆ ಹಾಕ್ಕೊಂಡಿದ್ವೋ ಹಂಗೆ ಹಾಕ್ಕೊಬೇಕು. ಈಗ ಸ್ಯಾರಿಗೆ ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡಿಕೊಂಡು ಈಗ 4 ಚೈನ್ ಹಾಕ್ಕೊಂಡಿದ್ವಲ್ಲ, ನೋಡಿ, ಈ ಹೋಲ್ ಒಳಗಡೆಯಿಂದ 4 ಚೈನ್ ಮೇಲೆ ಡಬಲ್ ಕ್ರೋಶ್ ಹಾಕ್ಕೊಬೇಕು. ಈಗ ನೋಡಿ, ಈ ಥರ ಹಿಂಗೆ ಅದರೊಳಗಡೆಯಿಂದ ತೊಗೊಂಬಂದು ಇಲ್ಲಿ ಲಾಕ್ ಮಾಡೋದು. ಇದನ್ನ ಡಬಲ್ ಕ್ರೋಶ ಅಂತಾರೆ. ಇದು ಡಬಲ್ ಕ್ರೋಶ ಹಾಕೊಬೇಕು. ಮೊದಲು ಚೈನ್ ಹಾಕ್ಕೊಂಡಿದ್ದು ಸಿಂಗಲ್ ಕ್ರೋಶ. ನೋಡಿ, ಈ ಥರ ಲಾಕ್ ಮಾಡ್ತಾ ಹೋಗಬೇಕು. ಇದು 4 ಸರಿ ಲಾಕ್ ಮಾಡಬೇಕು. ಆವಾಗಲೇ 4 ಚೈನ್ ಹಾಕ್ಕೊಂಡಿದ್ವು. ಇದು 4 ಸರಿ ಲಾಕ್ ಮಾಡಿಕೊಂಡು ಮತ್ತು ಸ್ಯಾರಿಗೆ ಲಾಕ್ ಮಾಡಿದ್ವಲ್ಲ, ಆ ಹೋಲ್ ಒಳಗಡೆ ಕ್ರೋಶ ಹಾಕಿ ಮತ್ತು ಥ್ರೆಡ್ ಕೆಳಗಿಂದ ತಗೊಂಡು ಇಲ್ಲಿ ಲಾಕ್ ಮಾಡಬೇಕು. ಹೀಗೆ ಲಾಕ್ ಮಾಡಿ ನೋಡಿ, ಈ ಥರ ಬಂದಿದೆ. ಈಗ ಬೀಡ್ಸ್ ಹಾಕೋಣ. ಇದಕ್ಕೆ ಸಣ್ಣದು ರೌಂಡ್ ಬೀಡ್ಸ್ ತೊಗೊಂಡಿದ್ವಲ್ಲ, ಅದನ್ನು ಹಾಕೋಣ. ನೋಡಿ, 1 ಬೀಡ್ಸ್ ಹಾಕಿ ಈಗ ಅದನ್ನ ಲಾಕ್ ಮಾಡಬೇಕು. 1 ಚೈನ್ ಹಾಕಿ ಮತ್ತೆ 1 ಬೀಡ್ಸ್ ಹಾಕಿ ಲಾಕ್ ಮಾಡಬೇಕು. ಹಾಗೆ 4 ಬೀಡ್ಸು ಕೂಡ ಹೀಗೆ ಹಾಕ್ಕೊಂಡು ಒಂದೊಂದು ಬೀಡ್ಸ್ಗೂ ಒಂದೊಂದು ಸರಿ ಲಾಕ್ ಮಾಡ್ತಾ ಹೋಗಬೇಕು. ನೋಡಿ, ಈಗ ಲಾಕ್ ಮಾಡಿಕೊಂಡು ಈ ಚೈನ್ನ ಇಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡಿದ್ವಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಬೀಡ್ ಹಾಕ್ಬಿಟ್ಟು ಸ್ಯಾರಿಗೆ ಲಾಕ್ ಮಾಡಿದ್ವಲ್ಲ, ಆ ಹೋಲ್ ಒಳಗಡೆ ಲಾಕ್ ಮಾಡ್ಕೊಬೇಕು. ಇದನ್ನ ನೋಡಿ, ಈ ಹೋಲ್ ಒಳಗಡೆ ಲಾಕ್ ಮಾಡ್ಕೊಬೇಕು. ನೋಡಿ, ಇದು ಮೂಗುತಿ ಡಿಸೈನ್ ಅಂತ.
ನೋಡಿ ಇನ್ನೊಂದ್ಸಲಿ ತೋರಿಸ್ತೀನಿ. ಈ ಥರ ಡಬಲ್ ಕ್ರೋಶನ ಹಾಕ್ಕೊಬೇಕು. ಒಳಗಡೆ ಹಾಕಿ ಕ್ರೋಶನ ಆ ಕಡೆಯಿಂದ ಥ್ರೆಡ್ ತೆಗೆದು ಈ ಕಡೆ 2 ಥ್ರೆಡ್ಡಲ್ಲಿ ಆ ಥ್ರೆಡ್ನ ತಗೊಬೇಕು. ಈಗ ಸ್ಯಾರಿಗೆ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಒಳಗಡೆ ಥ್ರೆಡ್ ತಗೊಂಡು ಅಲ್ಲಿ ಲಾಕ್ ಮಾಡಿಕೊಂಡು ಈಗ ಮತ್ತೆ 4 ಬೀಡ್ ಹಾಕ್ಕೊಬೇಕು. ನೋಡಿ, ಒಂದೊಂದು ಬೀಡ್ ಹಾಕ್ತಾ ನಾನು ಒಂದೊಂದು ನಾಟ್ ಹಾಕ್ತಾ ಹೋಗಬೇಕು. ಒಂದೊಂದು ಚೈನ್ ಹಾಕ್ಕೊಬೇಕು. ಒಂದು ಬೀಡು, ಒಂದು ಚೈನು, ಒಂದು ಬೀಡು, ಇನ್ನೊಂದು ಚೈನು. ಲಾಕ್ ಹಾಕಿದ್ರೇ ಆ ಡಿಸೈನ್ ಬರೋದು. ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ ಅವಾಗ ಲಾಕ್ ಹಾಕಿದಾಗ. ನೋಡಿ, ಈಗ ಸ್ಯಾರಿಗೆ ಲಾಕ್ ಮಾಡಿದ್ವಲ್ಲ, ಅದರೊಳಗಡೆ ಥ್ರೆಡ್ ತಗೊಂಡು ಅದರೊಳಗಡೆಯಿಂದ ಅಲ್ಲಿ ಲಾಕ್ ಮಾಡಬೇಕು. ಇದೇ ಥರ ಎಲ್ಲ ಡಿಸೈನನ್ನು ಸ್ಯಾರಿ ಪೂರ್ತಿನೂ ಇದೇ ಥರನೇ ಹಾಕೋತಾ ಬರಬೇಕು. ಡಬಲ್ ಕ್ರೋಶ, ಆಮೇಲೆ ಬೀಡ್ಸು, ಡಬಲ್ ಕ್ರೋಶ, ಆಮೇಲೆ ಬೀಡ್ಸ್, ಅದೇ ಥರ ಹಾಕೋತಾ ಬರಬೇಕು. ನಾನು ಇದೇ ರೀತಿ ಸ್ಯಾರಿ ಪೂರ್ತಿನನ್ನು ಮಾಡ್ಕೊತಾ ಹೋಗ್ತೀನಿ. ನೋಡಿ, ಸ್ಯಾರಿ ಪೂರ್ತಿ ಮುಗಿದಿದೆ. ಈಗ ಕೊನೆಗೆ ನಾಟ್ ಹಾಕೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಥ್ರೆಡ್ ಕಟ್ ಮಾಡಿ ಕ್ರೋಶದಿಂದ ತೆಗೆದು ಫಸ್ಟ್ ನಾಟ್ ಹೆಂಗೆ ಹಾಕಿದ್ವೋ ಅದೇ ರೀತಿ ಹಾಕೋದು. ಈಗ ಇಲ್ಲಿ ಗಂಟು ಹಾಕ್ಕೋಬೇಕು. ಇದಕ್ಕೆ ಫಸ್ಟು ಸಿಂಗಲ್ ಗಂಟು ಹಾಕಿ ಈ ಥರ ಈಗ ಆವಾಗಲೇ ಫಸ್ಟ್ ಸ್ಟೆಪ್ಪಿಂದ ಇತ್ತಲ್ಲ ಥ್ರೆಡ್, ಇದು ಮತ್ತು ಸೆಕೆಂಡ್ ಸ್ಟೆಪ್ ಹಾಕ್ಕೊಂಡಿರೋ ಥ್ರೆಡ್ಡು 2 ಸೇರಿ 2 ಗಂಟು ಹಾಕ್ಕೊಳ್ಳೋಣ. ಇಲ್ಲಿ 2 ಗಂಟು ಹಾಕ್ಕೊಂಡು ಈಗ ಇದನ್ನು ಕಟ್ ಮಾಡಿಬಿಡೋಣ. ಎಡ್ಜಿಗೆ ಕಟ್ ಮಾಡಬಾರ್ದು, ಸ್ವಲ್ಪ ಥ್ರೆಡ್ ಬಿಟ್ಟು ಕಟ್ ಮಾಡಬೇಕು. ನೋಡಿ, ನೋಡಿ ಪೂರ್ತಿ ಸ್ಯಾರಿ ಮುಗ್ದಿದೆ. ಇದಕ್ಕೆ ಬೇಕಾದರೂ ಕುಚ್ಚಬೇಕಾದ್ರೆ ಹಾಕ್ಕೊಬೋದು. ಇದಕ್ಕೆ ನಾನು ಕುಚ್ಚು ಹಾಕ್ತಾಯಿಲ್ಲ. ಇಂಟ್ರೆಸ್ಟ್ ಇರೋರು ಕುಚ್ಚು ಹಾಕ್ಕೊಬೋದು. ನೋಡಿ, ಕುಚ್ಚು ಹಾಕಿರೋ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ. ನೋಡಿ, ಈ ಥರ ಬರುತ್ತೆ. ಇದೇ ಥರ ಹೊಸ ಹೊಸ ಡಿಸೈನ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.